ನಮಸ್ಕಾರ ರೀ. ಇಂಡಿಯಾ ಪಾಕಿಸ್ತಾನ್ 15ನೇ ತಾರೀಕು ರವಿವಾರ. ಪಟ್ನೆ ಮುಂಜಾಳಿ ಜಳಕ ಮಾಡಿ ದೇವ್ರಿಗೆ ಹೋಗಿ ಕಾಲು ಬಿದ್ದು ಬಂದು ಟಿ ವಿ ನೋಡಕ್ಕೆ ಕೂತ್ಬಿಡ್ರಿ. ಸಾರಿ, ನಮ್ಮದು ಮ್ಯಾಚ್ ಎಟ್ಟಕ್ಕದ 7ಕ್ಕೆ ಅದೇನು ಚೇಂಜ್ ಮಾಡಿ ಆಯ್ತು ಬಿಡ್ರಿ. ಕರೆಕ್ಟ್ 6:30ಗೆ ಟಿ ವಿ ಮುಂದೆ ಕೂತ್ಬಿಡ್ರಿ. ಯಾರ್ಯಾರು ಮೊಬೈಲ್ ಅದಾವು ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ರಿ. ಜಿಯೋ ಹಾಟ್ಸ್ಟಾರ್ ಒಳಗೆ ನುಗ್ಗಿಬಿಡ್ರಿ. 7ಕ್ಕೆ ಜಿಯೋ ಹಾಟ್ಸ್ಟಾರ್ ಒಳಗೆ ನುಗ್ಗಿದ್ರಿಪ್ಪ ಅಂದ್ರೆ 11 ಮಟ ಹೊರಗೆ ಬರೋಕೆ ಹೋಗ್ಬೇಡ್ರಿ. ಹೊಟ್ಟೆ ಪೂರ್ತಿ ಮ್ಯಾಚ್ ಮುಗಿಸಿ ಅವು ಸೆಲೆಬ್ರೇಷನ್ ಮುಗಿಸಿ ಎಲ್ಲ ಮುಗಿದ ಬಳಿಕ ಅವಾಗ ಹೊರಗೆ ಬಂದುಬಿಡ್ರಿ. ಅಲ್ಲಿ ಮಟ್ಟ ಮೊಬೈಲ್ ಅಳಗ್ಯಾಡ್ಸ್ಬೇಡ್ರಿ. ಅದೇನು ಒಂದು 10 ಮಿನಿಟ್ ಬ್ರೇಕ್ ಇರ್ತದೆ ನೋಡ, ಅವಾಗ ಅಟ್ಟ ಏನರ ಒಂದು ಸ್ವಲ್ಪ ಇದಕ್ಕೆ ಹೋಗಿ ಬರ್ತೈತೆ ನಾನು ಹೋಗಿ ಬೇರೆ ನಡೀತದೆ. ಒಟ್ಟು ಅಳಗ್ಯಾಡಬೇಡ್ರಿ. ಯಾಕಂದ್ರೆ ಅವರು ನಾಯಿ ಹೊಡೆದಂಗೆ ಹೊಡಿದೈತೆ. ಅವರು ಭಾಳ ಹಾರಾಡಕತ್ತಾರೆ ಸ್ವಲ್ಪ ಈ ಸೋಷಿಯಲ್ ಮೀಡ್ಯಾದಾಗ, ಇನ್ಸ್ಟಾಗ್ರಾಮ ಫೇಸ್ಬುಕ್ ಅಲ್ಲಿ ಇಲ್ಲಿ. ಅವರು ಕ್ರಿಯೇಟರ್ಸ್ಗಳು, ಪಾಕಿಸ್ತಾನ ಕ್ರಿಯೇಟರ್ಸ್ಗಳು ಭಾಳ ಹಾರಾಡಕತ್ತಾರೆ. ನೋಡೋಣ ಅವ್ರ ಪ್ಲೇಯರ್ ಎಷ್ಟು ಆಡ್ತಾವು ಎಷ್ಟಿಲ್ಲ ಅಂತ. ಯಾವುದೋ ಒಂದು ಸ್ಪಿನ್ನರ್ ತಂದಾರ, ಉಸ್ಮಾನ್ ತಾರಿಕ್ ಅಂತ. ಎಷ್ಟನೇ ತಾರೀಕು ಯಾರಿಗೂ ಗೊತ್ತದು. ತಾರಿಕ್ ಅಂತ ಅವನ ಹೆಸರು. ಏನೇನು ಹೆಸರು ಇಡ್ತಾವು ಏನು ಸುದ್ದಿ ನೋಡೋಣಂತ. ಅವಂದು ಎಷ್ಟು ತಿಂಡಿ ಐತಿ ನನಗನ್ನಿಸ್ತದ. ಏನು ಸರ್, ಹ್ಯಾರಿಸ್ ರಾವ್ ಮತ್ತು ಇಫ್ತಿಕಾರ್ ಅಹ್ಮದ್, ಹಸನ್ ಅಲಿ ಇವೇನು ಬೌಲರ್ಗಳು ಅದಾವ ನೋಡ. ಹೆಂಗೆ ನಾಯಿಗೆ ಹೊಡ್ಸ್ಕೊಂಡಂಗೆ ಕರಿಯರ್ ಬರ್ಬಾದ್ ಮಾಡಿಸ್ಕೊಂಡವ ನೋಡ್ರಿ. ಹಂಗೆ ಈ ತಾರೀಕದು ಕರಿಯರ್ ಬರ್ಬಾದ್ ಆಗಂಗೆ ಕಾಣ್ತದೆ ನನಗೆ. ಯಾಕೋ ನಮ್ಮ ಹುಡುಗರ ಕೈಯಾಗ ನಮ್ಮಲ್ಲಿ ಅದಾರ ಸ್ಪಿನ್ನರ್. ಅದು ಶ್ರೀಲಂಕಾ, ಅಲ್ಲಿ ಸ್ಪಿನ್ನಿಂಗ್ ಗ್ರೌಂಡ್ ಅದಾವ್ರಿ. ಆ ಗ್ರೌಂಡ್ ನಾನು ನೋಡ್ರಿ ಇವತ್ತು ಅದೇ ಗ್ರೌಂಡ್ನಾಗ ಎಷ್ಟು ಜಿಂಬಾಂಬೆದವರು ಆಸ್ಟ್ರೇಲಿಯಾಗ ಸೋಲ್ಸ್ಯಾರ. ಅವು ಮ್ಯಾಚ್ ಮಾತ್ರ ದನಕ ಆಯಿತು. ಆದರೂ ಒಂದು ಸೈಡ್ ಆಯ್ತು. ನಾ ಒನ್ ಸೈಡೆಡ್ ಆಸ್ಟ್ರೇಲಿಯಾ ಗೆಲ್ತಾರೆ ಮಾಡಿದ್ದೆ, ಒನ್ ಸೈಡೆಡ್ ಜಿಂಬಾಂಬೆದವ್ರಿಗೆ ಗೆದಾರ. ನೋಡು 15ನೇ ತಾರೀಕು ನಮ್ಮ ಹುಲಿ, ನಮ್ಮ ಅಭಿಷೇಕ್ ಒಬ್ಬ ಬಂದಪ್ಪ ಅಂದ್ರೆ ಅಭಿಷೇಕ್, ಇಶಾನ್ ಕಿಶನ್ ಪವರ್ ಪ್ಲೇ ಒಳಗೆ ಅವ್ರನ್ನ ಹೆಚ್ಚಿಗೆ ಬಿಡ್ತಾರೆ ಸಾಕಟ್ಟ. ಇನ್ನು ನೆಕ್ಸ್ಟ್ ಬರ್ನ ಅದಾರ ಸ್ಲೋ ಇಲ್ಲ, ಬ್ಯಾಟಿಂಗ್ ಪಿಚ್ ಐತಿ. ಬ್ಯಾಟಿಂಗ್ ಪಿಚ್ ಒಳಗೆ ನಮ್ಮ ಇಶಾನ್ ಕಿಶನ, ಅಭಿಷೇಕ್ ಅದಾರ. ಸ್ಲೋ ಪಿಚ್ ಐತಿ, ನಮ್ಮ ತಿಲಕ್ ವರ್ಮ ಐತಿ, ನಮ್ಮ ಸೂರ್ಯಕುಮಾರ್ ಐತಿ. ಸಾಕು. ಫಿನಿಶಿಂಗ್ ಬೇಕಾ, ಹರ್ದು, ಶಿವಮ್ ದುಬೆ, ರಿಂಕು. ಹೆಚ್ಚಿನ ಮಾಹಿತಿಗಾಗಿ ಅಕ್ಷರ್ ಪಟೇಲ್ರು. ನೀ ಎಂಥ ಪಿಚ್ ICC ಯಾವ ಪಿಚ್ನಾಗ ಆಡಿಸಿದ್ರು ನಮ್ಮ ಹುಲಿಗಳು ಎತ್ತಿದ ಕೈ. ಅಂದ್ರೆ ನಾವು ಇದೇ ಗ್ರೌಂಡಿಗೆ ಇದೇ ಪ್ಲೇಯರ್ಗಳಂತ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟೆವು. ಈ ಪ್ಲೇಯರ ಇಲ್ಲಿ ಆಡಂಗಿಲ್ಲ ಅನ್ನೋ ಹಿಸ್ಟ್ರಿನೇ ಇಲ್ಲ. ನಾವು ಫಸ್ಟ್ 2 ಹುಡುಗರು ಅಭಿಷೇಕ, ಇಶಾನ್ ಕಿಶನ್ ಫುಲ್ ಫ್ರೀ ಬಿಟ್ಬಿಡ್ತೇವೆ. ಬೇಕಾದ ಮಾಡ್ಕೊರಿ, 6 ಹೊಡೀರಿ, 4 ಹೊಡೀರಿ, ಔಟ್ರ ಆಗ್ರಿ. ಹಿಂದೆ ನಮ್ಮ ಹುಡುಗರು ಅದಾವೆ ಜಕ್ಕೊಂದು ಒಯ್ಲಾಕ 20 ಓವರ್ ತನಕ ಮ್ಯಾಚ್. ಅಕಸ್ಮಾತ್ ಇವರಿಬ್ರು ಔಟ್ ಆದರೂ ಚಲೋ, 170 180 ಅಟ್ಲೀಸ್ಟ್ ಅಂದರು 200 ಸ್ಕೋರ್ ಹೊಕ್ಕದು. ಅಕಸ್ಮಾತ್ ಇವರಿಬ್ರು ಸಟ್ ಆದರೂ 10 ಪವರ್ ಪ್ಲೇ ಒಳಗೆ 100 ರನ್. ನೋಡೋಣ. ಪ್ರೀಮಿಯಂ ಬೌಲರ್ ಬೇರೆ ಅದಾರ ಅವರಲ್ಲಿ. ಶೈನ್ ಶಾ ಆಫ್ರಿದಿ ಏಷ್ಯಾ ಕಪ್ ಒಳಗೆ ಅಬುರು ನಾಚ್ಕಿ ಎಲ್ಲನೇ ಕಳೆದುಬಿಟ್ಟು ಅಭಿಷೇಕ್ ಹೊಡೆದವನ. ನೋಡೋಣ ಈ ನಾಳೆ 15 ಎಷ್ಟು ಆಡ್ತಾನೆ ಎಷ್ಟಿಲ್ಲ ನೋಡೋಣ. ನಮಗೂ ಇತ್ತೀಚಿನ ದಿನಗಳಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ಬೇಕಾದ್ರೆ ಭಾಳ ಮಜಾ ಬರಕತ್ತದ. ಯಾಕಂದ್ರೆ ನಮ್ಮ ಹುಡುಗರು ಸೋಲೋದೇ ಇಲ್ಲ, ಸೋಲ ಒಪ್ಕೊಳ್ಳಂಗೆ ಇಲ್ಲ. ಒಬ್ಬರೊಬ್ಬರೇ ಒಂದೊಂದೇ ಪ್ಲೇಯರ್ ಗೆಲ್ಲಿಸ್ಕೊಂಡು ಹೋಗ್ತಾರೆ ಮ್ಯಾಚ್ ಅವ್ರ ಅಪೋಸಿಟ್. ನಾ ಹೇಳ್ತೀನಿ ನಿಮಗೆ, ಪಾಕಿಸ್ತಾನ್ ಮೆನ್ಸ್ ಸ್ಟ್ರಾಂಗ್ ಮೆನ್ಸ್ ಟೀಮ್ ಬರಲಿ, RCB ವುಮೆನ್ಸ್ ಟೀಮ್ ಬಂದರೂ ಸೋಲಿಸ್ತದೆ, ಇಂಡಿಯನ್ ಅಂಡರ್-19 ಟೀಮ್ ಬಂದರೂ ಸೋಲಿಸ್ತದೆ. ನಮ್ದು ನಾವು ಟೂರ್ನಮೆಂಟ್ ಆಡ್ತೇವೆ ನೋಡ, ಟೂರ್ನಮೆಂಟ್ ಆಡೋ ಹುಡುಗರನ್ನ ಒಯ್ದು ಆಡಿಸಿದ್ರು ಅವರು ಸೋಲತ್ತಾರೆ, ಗೆಲ್ಲಂಗಿಲ್ಲ. ನನಗೆ ಗೊತ್ತೈತದು. 15ನೇ ತಾರೀಕು ಒಟ್ಟು ರೆಡಿ ಆಗ್ರಿ ನೋಡುನು.
ಏನೋ ಅವ ಓಪನಿಂಗ್ ಶೇಮ್ ಅಯೂಬ್ ಚಲೋ ಆಡ್ತಾನಂತ. ಆ ಪರ್ಹಾನ್ ಏನೋ ಬುಮ್ರಾಗ್ ಸಿಕ್ಸ್ ಹೊಡೆದು ಪಿಕ್ಚರೇ ಮಾಡ್ಯಾರದ. ಹಿಂದಿನ ಸಲ ಸಿಕ್ಸ್ ಹೊಡೆದು ಏನತ್ತರದು ಏನೋ ಮಾಡ್ಯಾರದು ಡಾಕ್ಯುಮೆಂಟ್ರಿ ಏನು ಮಾಡ್ಯಾರ. ಈ ಸಲ ಪಿಕ್ಚರ್ ಮಾಡೋರತ್ತ. ನೋಡು ನಾವೊಂದೊಂದು ಸ್ವಲ್ಪ ತಿಂಡಿ ಮೊದಲೇ ನಮ್ಮ ಬುಮ್ರಾ ಬಾಯಿ ತಲೆ ಕೆಟ್ಟು ಹೋಗ್ಯದ ಈಗ. ನೋಡ್ರಿ ಇಲ್ಲ ನಿನ್ನೆ ಮ್ಯಾಚ್ನಾಗ ನಮೀಬಿಯಾ ಮ್ಯಾಚ್ನಾಗ ಆ ಬಾಲ್ ಕೈಗೆ ಹೋಗಿದ್ನ್ಯಾಗ ಕಾಲಿಗೆ ಹೋಗಿದ್ನ್ಯಾಗ ಪಾಪ ಅವು ಎಲ್ಲಿ ಕಾಲಿಗಿಲ್ಲಿ ಮುರಿದಿಡ್ತಾನೋ ಮಾಡಿದ್ದೆ. ಆದರೆ ಇವ್ರನ್ನ ಕಾಲು ಮುರಿದಂತೂ ಗ್ಯಾರಂಟಿ. ನೋಡೋನು ರೆಡಿ ಆರಿ ನೀವು ಪಾಕಿಸ್ತಾನ ಇಂಡಿಯಾ ಮ್ಯಾಚಿಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ.